Hello everyone, welcome our education channel. We learn together GT ಕರ್ನಾಟಕ TET 2024 ವಿಜ್ಞಾನ ಕೊನೆ ಕ್ಷಣ ತಯಾರಿಯನ್ನು ನೋಡ್ತಾ ಹೋಗೋಣ. ಇದು 5ರಿಂದ 10ನೇ ವರ್ಗದವರೆಗಿನ ಸರಣಿಯನ್ನು ಒಳಗೊಂಡಿದೆ. ಈ ದಿನ 8ನೇ ಸರಣಿಯನ್ನು ನೋಡ್ತಾ ಹೋಗೋಣ. ಇದು 25 ಕ್ವಶನನ್ನು ಒಳಗೊಂಡಿರುತ್ತೆ, 25 ಪಾಯಿಂಟ್ಗಳನ್ನು ಒಳಗೊಂಡಿರುತ್ತೆ. ಈ ಪಾಯಿಂಟ್ಸ್ಗಳನ್ನ ನೋಡೋಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ಚಾನಲ್ಗೆ ನೋಟಿಫೈ ಆಗಿರಿ ಅಂತ ಹೇಳ್ತಾ ಒಂದೊಂದೇ ಪಾಯಿಂಟ್ಸನ್ನು ನೋಡ್ತಾ ಹೋಗೋಣ. ಮೊದಲನೇದಾಗಿ ಸಮುದ್ರದ ಜೀವಿಗಳ ಉಸಿರಾಟದ ಅನಿಲ ಯಾವುದಂತ ನೋಡೋದಾದರೆ ನೀರಿನಲ್ಲಿ ಕರಗಿರುವ ಆಮ್ಲಜನಕ. ಒಂಟೆಯ ಹಲವು ದಿನಗಳವರೆಗೆ ಹೇಗೆ ನೀರಿಲ್ಲದೆ ಬದುಕಬಲ್ಲದು ಅಂತ ನೋಡೋದಾದರೆ ತನ್ನ ದೇಹದಿಂದ ಅತಿ ಕಡಿಮೆ ನೀರನ್ನು ಹೊರಹಾಕೋದ್ರಿಂದ. ಒಂಟೆಗೆ ಉದ್ದನೆಯ ಕಾಲುಗಳಿದ್ದು ಇದರಿಂದ ದೇಹವನ್ನು ಮರಳಿನ ತಾಪದಿಂದ ದೂರವಿಡಲು ಸಹಾಯ ಮಾಡುತ್ತದೆ. ಅಷ್ಟೇ ಅಲ್ಲದೆ ಅದು ಸ್ವಲ್ಪ ಪ್ರಮಾಣದ ಮೂತ್ರವನ್ನು ಹಾಗೂ ಒಣ ಸಗಣಿಯನ್ನು ವಿಸರ್ಜಿಸುತ್ತದೆ. ಈ ರೀತಿಯಾಗಿ ಅದು ಅತಿ ಕಡಿಮೆ ಪ್ರಮಾಣದ ನೀರನ್ನು ಹೊರಗೆ ಹಾಕುತ್ತದೆ. ಇನ್ನು ಮೀನುಗಳು ನೀರಿನಲ್ಲಿ ಸುಲಭವಾಗಿ ಚಲಿಸಲು ಈಜು ರೆಕ್ಕೆಯದೊಂದಿಗೆ ಸಹಾಯಕವಾಗುವ ದೇಹದ ಮೇಲ್ಮೈ ಇರುವ ಇನ್ನೊಂದು ರಚನೆಯನ್ನು ಹುರುಪೆ ಅಂತ ಕರೀತಾರೆ. ಈ ಹುರುಪೆ ಜಾರುವಂತಿದ್ದು ಮೀನುಗಳನ್ನು ರಕ್ಷಿಸುವ ಜೊತೆಗೆ ನೀರಿನಲ್ಲಿ ಸುಲಭವಾಗಿ ಚಲಿಸಲು ಇದು ಸಹಾಯಕವನ್ನು ಮಾಡುತ್ತದೆ. ಇನ್ನು ಒಗ್ಗಿಕೊಳ್ಳುವಿಕೆ ಅಂತ ಹೇಳೋದಾದರೆ ಸುತ್ತಮುತ್ತಲ ಪರಿಸರದಲ್ಲಿ ಆಗುವ ಸಣ್ಣ ಪುಟ್ಟ ಬದಲಾವಣೆಗೆ, ಸಣ್ಣ ಪುಟ್ಟ ಸಮಸ್ಯೆಗಳಿಂದ ಹೊರಬರಲು ಯಾವುದೇ ಜೀವಿಯ ದೇಹದಲ್ಲಿ ಆಗುವ ಅಲ್ಪಾವಧಿಯ ಸಣ್ಣ ಬದಲಾವಣೆಯನ್ನು ಒಗ್ಗಿಕೊಳ್ಳುವಿಕೆ ಅಂತ ಕರೀತಾರೆ. ಅಜೈವಿಕ ಘಟಕಗಳಿಗೆ ಉದಾಹರಣೆ ನೋಡೋದಾದರೆ ಗಾಳಿ, ಮಣ್ಣು, ಕಲ್ಲು, ಬಂಡೆಗಳು, ನೀರು, ಸೂರ್ಯನ ಬೆಳಕು ಹಾಗೂ ಶಾಖ. ಹಾವು ಮತ್ತು ಇಲಿಗಳು ಮರುಭೂಮಿ ಪ್ರದೇಶದಲ್ಲಿ ರಾತ್ರಿ ಮಾತ್ರ ಬಿಲದಿಂದ ಹೊರಗೆ ಬರಲು ಕಾರಣ ನೋಡೋದಾದರೆ ರಾತ್ರಿ ವೇಳೆ ಅದು ವಾತಾವರಣ ತಂಪಾಗಿರುತ್ತೆ, ಜೊತೆಗೆ ಹಗಲಿನ ಸಮಯದಲ್ಲಿ ಸೂರ್ಯನ ತೀವ್ರ ಶಾಖದಿಂದ ದೂರ ಉಳಿಲಿಕ್ಕೆ. ನೆಕ್ಸ್ಟ್, ಮರುಭೂಮಿ ಸಸ್ಯಗಳ ಹೊಂದಾಣಿಕೆ ನೋಡೋದಾದರೆ ಬಾಷ್ಪ ವಿಸರ್ಜನೆಯ ಮೂಲಕ ಅತಿ ಕಡಿಮೆ ಪ್ರಮಾಣದ ನೀರನ್ನು ಕಳೆದುಕೊಳ್ಳುತ್ತದೆ. ಎಲೆಗಳು ಇಲ್ಲದಿರಬಹುದು ಅಥವಾ ಚಿಕ್ಕದಿರಬಹುದು ಅಥವಾ ಮುಳ್ಳಿನ ಆಕಾರದಲ್ಲಿರುತ್ತೆ. ಕೆಲವೊಂದು ಸಸ್ಯಗಳು ಕಾಂಡದ ಮೂಲಕ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ನಡೆಯುತ್ತೆ. ಬೇರುಗಳು ನೀರನ್ನು ಹೀರಿಕೊಳ್ಳಲು ಮಣ್ಣಿನಲ್ಲಿ ಆಳವಾಗಿ ಇಳಿದಿರುತ್ತೆ. ಇನ್ನು ಪಾಪಸ್ ಕಳಿಗಳದ ಮುಖ್ಯವಾದ ಹೊಂದಾಣಿಕೆ ನೋಡೋದಾದರೆ ದ್ಯುತಿ ಸಂಶ್ಲೇಷಣೆ ಕ್ರಿಯೆ ಕಾಂಡದ ಮೂಲಕ ನಡೆಯುತ್ತೆ. ಕಾಂಡವು ದಪ್ಪನೆಯ ಮೇಣದಂಥ ಪದರದಿಂದ ಆವೃತವಾಗಿರುತ್ತೆ. ಪರ್ವತ ಪ್ರದೇಶದ ಆವಾಸದಲ್ಲಿರುವ ಮರಗಳ ಹೊಂದಾಣಿಕೆ ನೋಡೋದಾದರೆ ಶಂಖದ ಆಕಾರದಲ್ಲಿರುತ್ತದೆ. ಮರಗಳು ಓರೆಯಾಗಿರುವ ರೆಂಬೆಗಳು ಕಂಡುಬರ್ತವೆ, ಜೊತೆಗೆ ಎಲೆಗಳು ಸೂಜಿ ಆಕಾರದಲ್ಲಿ ಕಂಡುಬರ್ತವೆ. ಪರ್ವತ ಪ್ರದೇಶದ ಜೀವಿಗಳ ಹೊಂದಾಣಿಕೆ ನೋಡೋದಾದರೆ ಶೀತದಿಂದ ರಕ್ಷಿಸಿಕೊಳ್ಳಲು ಪರ್ವತ ಪ್ರದೇಶದಲ್ಲಿ ಅತ್ಯಂತ ಶೀತವಾದ ವಾತಾವರಣ ಇರುತ್ತೆ. ಆ ಕಾರಣದಿಂದಾಗಿ ಶೀತದಿಂದ ರಕ್ಷಿಸಿಕೊಳ್ಳಲು ದಪ್ಪವಾದ ಚರ್ಮ ತುಪ್ಪಟವನ್ನು ಹೊಂದಿದೆ. ದಪ್ಪವಾದ ಚರ್ಮವನ್ನು ಹೊಂದಿರುತ್ತೆ, ಜೊತೆಗೆ ತುಪ್ಪಟವನ್ನು ಹೊಂದಿರುತ್ತದೆ. ದೇಹವನ್ನು ಬೆಚ್ಚಗಿಡಲು ಉದ್ದನೆಯ ಕೂದಲುಗಳನ್ನು ಹೊಂದಿರುತ್ತವೆ. ಚಲಿಸುವಾಗ ಶೀತದಿಂದ ರಕ್ಷಿಸಲು ಪಾದಗಳ ಒಳಗೊಂಡ ತುಪ್ಪಟಗಳು ಇರುತ್ತವೆ. ಮೇಕೆಯಂತಹ ಪ್ರಾಣಿಗಳಿಗೆ ಬಲವಾದ ಗೊರಸುಗಳು ಕಂಡುಬರುತ್ತವೆ. ಇನ್ನು ಜಿಂಕೆಯ ಹೊಂದಾಣಿಕೆ ನೋಡಿದರೆ ಗಟ್ಟಿಯಾದ ಹಲ್ಲುಗಳಿವೆ. ಗಟ್ಟಿಯಾದ ಹಲ್ಲುಗಳು ಯಾಕಿರ್ತವೆ? ಗಡಸು ಗಿಡಗಂಟಿಗಳನ್ನು ಅಗಿಯಲು. ಎರಡನೇದು ಉದ್ದನೆಯ ಕಿವಿಗಳಿದೆ. ಯಾಕೆ? ಪ್ರಾಣಿಗಳ ಚಲನವಲನಗಳನ್ನು ಆಲಿಸಲು. ಜೊತೆಗೆ ಸಿಂಹನಂತಹ ಪ್ರಾಣಿಗಳು ಅದನ್ನು ಆಕ್ರಮಣ ಮಾಡಲಿಕ್ಕೆ ಬಂದರೆ ಅಲ್ಲಿಂದ ವೇಗವಾಗಿ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಹಾಯಕವಾಗುತ್ತದೆ. ಕಣ್ಣುಗಳ ಮುಖದ ಪಾರ್ಶ್ವ ಭಾಗದಲ್ಲಿದೆ. ಇದರಿಂದ ಏನಾಗುತ್ತೆ? ಎಲ್ಲ ದಿಕ್ಕಿನಲ್ಲಿಯೂ ಕೂಡ ನೋಡಿ ಅಪಾಯದ ಸುಳಿವನ್ನು ತಿಳಿಯಲಿಕ್ಕೆ ಸಹಾಯಕವಾಗುತ್ತೆ. ಒಂದು ವೇಳೆ ಕಣ್ಣುಗಳು ಮುಖದ ಮುಂಭಾಗದಲ್ಲಿದ್ದರೆ ಕೇವಲ ಮುಂಭಾಗದ ಪ್ರದೇಶಗಳು ಅಷ್ಟೇ ಅದಕ್ಕೆ ಗೋಚರವಾಗುತ್ತೆ. ಇಲ್ಲಿ ಮುಖದ ಪಾರ್ಶ್ವ ಭಾಗದಲ್ಲಿರೋದ್ರಿಂದ ಎಲ್ಲ ಭಾಗದಲ್ಲಿ ಅದಕ್ಕೆ ಕಂಡು ಬರುತ್ತದೆ. ಜೊತೆಗೆ ಅತ್ಯಂತ ವೇಗವಾಗಿ ಅದು ಓಡುವುದು.
ಇನ್ನು ಸಿಂಹದ ಹೊಂದಾಣಿಕೆ ನೋಡೋದಾದರೆ ಕಣ್ಣುಗಳು ಮುಖದ ಮುಂಭಾಗದಲ್ಲಿದೆ. ಜಿಂಕೆಗಳಿಗೆ ಕಣ್ಣುಗಳ ಪಾರ್ಶ್ವಭಾಗದಲ್ಲಿದೆ. ಯಾಕಂದರೆ ಯಾವ ಭಾಗದಲ್ಲಿ ಪ್ರಾಣಿಗಳು ಅಟ್ಯಾಕ್ ಮಾಡತ್ತೆ ಹೇಳಿ ಗೊತ್ತಾಗಲ್ಲ. ಆದರೆ ಇವು ಸಿಂಹಗಳು ಕಾಡು ಪ್ರಾಣಿ, ಅದೊಂದು ಮಾಂಸಾಹಾರಿ ಪ್ರಾಣಿ. ಇದಕ್ಕೆ ಯಾರೂ ಅಟ್ಯಾಕ್ ಮಾಡ್ಲಿಕ್ಕೆ ಬರಲ್ಲ. ಅಂದರೆ ಯಾವ ಸಸ್ಯಾಹಾರಿ ಪ್ರಾಣಿಗಳು ಅದಕ್ಕೆ ಅಟ್ಯಾಕ್ ಮಾಡಲ್ಲ. ಇವೇ ಅವು ಸಸ್ಯಾಹಾರಿ ಪ್ರಾಣಿಗಳನ್ನು ತಿನ್ನುತ್ತೆ. ಹಾಗಾಗಿ ಕಣ್ಣುಗಳು ಮುಖದ ಮುಂಭಾಗದಲ್ಲಿದ್ದು ಸರಿಯಾಗಿ ಗುರುತಿಸಲು ಸಹಾಯಕವಾಗುತ್ತದೆ. ಜೊತೆಗೆ ಬಣ್ಣ ಹುಲ್ಲುಗಾವಲಿಗೆ ಹೋಲಿಕೆ ಆಗಿರುತ್ತದೆ. ಇದು ಹುಲ್ಲುಗಾವಲಿನಲ್ಲಿ ಅಡ್ಕೊಂಡು ಕುತ್ಕೊಬಿಟ್ರೆ ಯಾವ ಪ್ರಾಣಿಗಳು ಅವನ್ನು ಸರಿಯಾಗಿ ಗುರ್ತ ಮಾಡಲಿಕ್ಕೆ ಸಹಾಯಕ ಆಗಲ್ಲ. ಅದಕ್ಕಾಗಿ ಅದು ತಿಳಿ ಕಂದು ಬಣ್ಣವನ್ನು ಹೊಂದಿರ್ತದೆ. ಜೊತೆಗೆ ಒಳಭಾಗಕ್ಕೆ ಸರಿಯುವಂತಹ ಉದ್ದನೆಯ ಉಗುರುಗಳು ಕಂಡುಬರ್ತವೆ. ಈ ಬೆಕ್ಕಿನಂಥ ಪ್ರಾಣಿಗಳು ಕೂಡ ಒಳಭಾಗಕ್ಕೆ ಸರಿಯುವಂಥ ಉದ್ದನೆಯ ಉಗುರುಗಳು ಕಂಡುಬರ್ತವೆ. ಬೆಕ್ಕಿನಲ್ಲಿಯೂ ಕೂಡ ನಾವು ನೋಡ್ಬೋದು. ನೆಕ್ಸ್ಟು ಮೀನಿನ ಹೊಂದಾಣಿಕೆ ನೋಡಿದಾದರೆ ದೋಣಿ ಆಕಾರದ ದೇಹ, ಕರಗಿರುವ ಆಮ್ಲಜನಕ ಉಸಿರಾಟವನ್ನು ಅದು ನಡೆಸುತ್ತೆ. ಜೊತೆಗೆ ಹುರುಪೆಗಳನ್ನು ಅದು ಕೂಡ ಹೊಂದಿರುತ್ತೆ. ಕಿವಿರುಗಳ ಮೂಲಕ ಉಸಿರಾಟವನ್ನು ನಡೆಸುತ್ತೆ. ಸ್ಕ್ವಿಡ್ ಮೀನುಗಳಲ್ಲಿ, ಆಕ್ಟೋಪಸ್ನಂತಹ ಜೀವಿಗಳಲ್ಲಿ ಹೊಂದಾಣಿಕೆ ನೋಡೋದಾದರೆ ಅದು ಸಾಗರದ ಆಳದಲ್ಲಿ ವಾಸಿಸುತ್ತವೆ. ಚಲಿಸುವಾಗ ತಮ್ಮ ದೇಹವನ್ನು ದೋಣಿ ಆಕಾರದಂತೆ ಮಾಡಿಕೊಳ್ಳುತ್ತವೆ. ಕರಗಿರುವ ಆಮ್ಲಜನಕವನ್ನು ಕಿವಿರುಗಳ ಮೂಲಕ ಉಸಿರಾಟವನ್ನು ನಡೆಸುತ್ತವೆ. ಜೊತೆಗೆ ಜಲವಾಸಿ ಸಸ್ಯಗಳ ಹೊಂದಾಣಿಕೆ ನೋಡೋದಾದರೆ ಕೆಲವು ಸಸ್ಯಗಳು ತಮ್ಮ ಬೇರುಗಳನ್ನು ನೀರಿನ ಕೆಳಗೆ ಮಣ್ಣಿನಲ್ಲಿ ಬಂಧ ಮಾಡಿರುತ್ತವೆ. ಯಾಕಂದರೆ ಇಲ್ಲಾಂದರೆ ಅವು ಬಂಧಿಸಲಿಲ್ಲ ಅಂತ ಹೇಳಿದ್ರೆ ನೀರಿನ ಪ್ರವಾಹಕ್ಕೆ ಅದು ಹರಿದು ಹೋಗುತ್ತೆ. ಅದಕ್ಕಾಗಿ ಅದು ನೀರಿನ ಕೆಳಗೆ ಮಣ್ಣಿನಲ್ಲಿ ಬಂಧಿಸಿರುತ್ತವೆ. ಸಸ್ಯಗಳು ಕಾಂಡಗಳು ಹಗುರವಾಗಿರುತ್ತೆ. ಕೆಲವೊಮ್ಮೆ ಎಲೆಗಳು ಕೂಡ ಹಗುರವಾಗಿರುತ್ತೆ. ಕಾಂಡಗಳು ನೀರಿನ ಮೇಲ್ಮೈ ತನಕ ಬೆಳೆದರೆ ಎಲೆ, ಕಾಂಡ ಮತ್ತು ಹೂಗಳು ನೀರಿನ ಮೇಲೆ ತೇಲುತ್ತದೆ. ನೀರಿನ ಮೇಲ್ಮೈ ತನಕ ಕಾಂಡಗಳಿದ್ರೆ ಎಲೆ ಇರ್ಬೋದು, ಕಾಂಡ ಇರ್ಬೋದು, ಹೂಗಳು ನೀರಿನ ಮೇಲೆ ತೇಲಿಕ್ಕೂ ಸಹಾಯಕ ಆಗುತ್ತೆ. ಕೆಲವು ಜಲವಾಸಿ ಸಸ್ಯಗಳು ನೀರಿನಲ್ಲಿ ಮುಳುಗಿರುತ್ತವೆ. ನೀರಿನಲ್ಲಿ ಮುಳುಗಿದ ಕೆಲವು ಸಸ್ಯಗಳು ಕಿರಿದಾದ ಮತ್ತು ತೆಳುವಾದ ರಿಬ್ಬನ್ ರೀತಿಯ ಎಲೆಗಳನ್ನು ಅಥವಾ ಅತಿಯಾಗಿ ವಿಭಜನೆ ಹೊಂದಿರುವ ಎಲೆಗಳನ್ನು ಹೊಂದಿರುತ್ತದೆ. ಯಾಕಂದರೆ ನೀರಿನ ಪ್ರವಾಹದ ವಿರುದ್ಧ ಹೋರಾಡಲು, ಅಂದರೆ ನೀರಿನ ಪ್ರವಾಹದ ವಿರುದ್ಧ ಕಾಪಾಡಿಕೊಳ್ಳಲು. ನೀರಿನ ಪ್ರವಾಹ ಅಧಿಕ ಪ್ರಮಾಣದಲ್ಲಿರುತ್ತೆ. ಅದು ಹರಿಯುವಾಗ ಎಲೆಗಳನ್ನು ತುಂಡಾಗಿ ಅದು ಮಾಡಲಿಕ್ಕೆ ಸಂಭವ ಇರುತ್ತೆ. ಅದಕ್ಕಾಗಿ ಅವು ಯಾವುದೇ ರೀತಿ ತೊಂದರೆ ಆಗದೇ ಇರುವಂಗೆ ಅತಿಯಾಗಿ ವಿಭಜನೆಯನ್ನು ಹೊಂದುತ್ತೆ. ನೆಕ್ಸ್ಟು ಎರೆಹುಳದ ಉಸಿರಾಟಾಂಗ ನೋಡೋದಾದರೆ ಚರ್ಮ ಆಗಿರುತ್ತೆ. ಮೆಟ್ರಿಕ್ ಪದ್ಧತಿಯನ್ನು ಜಾರಿಗೆ ತಂದವರು ಫ್ರೆಂಚರು. SI ಪದ್ಧತಿ ಅಂತ ಹೇಳಿದ್ರೆ ಇಂಟರ್ನ್ಯಾಷನಲ್ ಸಿಸ್ಟಮ್ ಆಫ್ ಯೂನಿಟ್ಸ್. ಚಲನೆಯ ವಿಧಗಳನ್ನು ನೋಡೋದಾದರೆ ಸರಳ ರೇಖೆಯ ಚಲನೆ, ವೃತ್ತೀಯ ಚಲನೆ, ಆವೃತ ಚಲನೆ. ಸರಳ ಚಲನೆಗೆ ಉದಾಹರಣೆ ನೋಡಿದ್ರೆ ಸರಳ ರೇಖೆಯ ಚಲನೆಗೆ ಉದಾಹರಣೆ ನೋಡೋದಾದರೆ ಹೈವೇಯಲ್ಲಿ ಒಂದು ಕಾರ್ ಹೋಗ್ತಾ ಇದೆ ಅಂದರೆ ಅದು ಸರಳ ರೇಖೆಯ ಚಲನೆಯಾಗಿರುತ್ತೆ. ವೃತ್ತೀಯ ಚಲನೆಗೆ ಉದಾಹರಣೆ ನೋಡೋದಾದರೆ ಗಡಿಯಾರದ ಮುಳ್ಳು. ಇನ್ನು ಆವರ್ತಕ ಚಲನೆಗೆ ಉದಾಹರಣೆ ನೋಡೋದಾದರೆ ಉಯ್ಯಾಲೆ, ನುಡಿಸುವಾಗ ಗಿಟಾರ್ನ ತಂತಿಯ ಭಾಗದ ಚಲನೆ, ಅತ್ತಿಂದಿತ್ತ ಚಲಿಸುವ ಮರದ ಕೊಂಬೆಯ ಚಲನೆ, ಲೋಲಕದ ಚಲನೆ, ನುಡಿಸುವಾಗ ತಬಲದ ಚರ್ಮದ ಹಾಳೆಯ ಚಲನೆ. ಈ ಆವರ್ತಕ ಚಲನೆಯಲ್ಲಿ ನಿಗದಿತ ಅವಧಿಯಲ್ಲಿ ಚಲನೆ ಪುನರಾವರ್ತಿತ ಆಗ್ತಾ ಇರುತ್ತೆ. ಇನ್ನು ಕಾಂತ ಎಂದರೆ ಅಂತ ಹೇಳಿದ್ರೆ ಕಬ್ಬಿಣವನ್ನು ಆಕರ್ಷಿಸುವ ಗುಣವುಳ್ಳ ಪದಾರ್ಥವನ್ನು ಕಾಂತ ಅಂತ ಕರೀತಾರೆ. ಕಾಂತೀಯ ವಸ್ತುಗಳಿಗೆ ಉದಾಹರಣೆ ನೋಡೋದಾದರೆ ಕಬ್ಬಿಣ, ನಿಕ್ಕಲ್ ಮತ್ತು ಕೋಬಾಲ್ಟ್. ಕಾಂತವು ಹೇಗೆ ತನ್ನ ಗುಣವನ್ನು ಕಳೆದುಕೊಳ್ಳುತ್ತದೆ ನೋಡೋದಾದರೆ ಬಿಸಿ ಮಾಡಿದಾಗ, ಸುತ್ತಿಗೆಯಿಂದ ಬಡಿದಾಗ ಅಥವಾ ಎತ್ತರದಿಂದ ಬೀಳಿಸಿದಾಗ ಕಾಂತವು ತಮ್ಮ ಗುಣವನ್ನು ಕಳೆದುಕೊಳ್ಳುತ್ತದೆ. ಈ ಕಾಂತ ಶಕ್ತಿ ಹೆಚ್ಚಾಗಿ ಅಯಸ್ಕಾಂತದ ತುದಿಯ ಭಾಗದಲ್ಲಿ ಹೆಚ್ಚಾಗಿ ಕಂಡು ಬರುವುದು. ಎರೆಹುಳು ಸಾಕಾಣಿಕೆ ಮಾಡುವಾಗ ಅವುಗಳಿಗೆ ಈ ಕೆಳಗಿನ ಆಹಾರ ಪದಾರ್ಥವನ್ನು ನೀಡಬಾರದು. ಯಾವುದಂತ ನೋಡೋದಾದರೆ ಎಣ್ಣೆ, ಉಪ್ಪು, ಉಪ್ಪಿನಕಾಯಿ, ವಿನೆಗರ್, ಮಾಂಸ ಮತ್ತು ಹಾಲಿನ ತಯಾರಿಕೆಗಳಿರುವ ತ್ಯಾಜ್ಯ. ನೆಕ್ಸ್ಟು
ಎರೆಹುಳು ಯಾವುದರ ಸಹಾಯದಿಂದ ಆಹಾರವನ್ನು ಅರಿಯುವುದಂತ ನೋಡೋದಾದರೆ ಗಿಜರ್ಡ್ ಆಗಿರುತ್ತೆ. ನೆಕ್ಸ್ಟ್ ಪಾಯಿಂಟ್, ಎಷ್ಟು ದಿನಗಳವರೆಗೆ ನಾವು ಎರೆಹುಳ ಗೊಬ್ಬರವನ್ನು ಪಡಿಬೋದು? ಸುಮಾರು 3ರಿಂದ 4 ವಾರಗಳ ನಂತರ ಎರೆಹುಳು ಸಾಕಿದ ಮೇಲೆ ಗೊಬ್ಬರವನ್ನು ಪಡೆಯಬಹುದು. ಡಾಲ್ಫಿನ್ ಮತ್ತು ತಿಮಿಂಗಿಲಗಳು ಉಸಿರಾಟ ಅಂಗ ನೋಡೋದಾದರೆ ಮೂಗಿನ ಹೊಳ್ಳೆಗಳು ಮತ್ತು ಊದುರಂಧ್ರಗಳು. ನೀರಿನ ಮೇಲ್ಮೈ ಬಳಿ ಈಜುವಾಗ ಅವೇನು ಮಾಡತ್ತೆ, ವಾತಾವರಣದ ಗಾಳಿಯನ್ನು ಉಸಿರಾಡಲು ಈ ಊದುರಂಧ್ರದ ಮೂಲಕ ಪಡೆದುಕೊಳ್ಳುತ್ತೆ. ಮತ್ತು ಅವು ಸಮುದ್ರದ ಆಳಕ್ಕೆ, ನೀರಿನ ಆಳಕ್ಕೆ ಚಲಿಸುತ್ತವೆ. ಈ ಪ್ರಾಣಿಗಳು ಬಹಳ ಸಮಯದವರೆಗೆ ನೀರಿನೊಳಗೆ ಉಸಿರಾಡದೆ ಇರುತ್ತೆ. ಉಸಿರಾಡಲು ಮಾತ್ರ ಆಗಾಗ ನೀರಿನ ಮೇಲ್ಮೈಗೆ ಇದು ಬರುತ್ತೆ. ಇಲ್ಲಿಯವರೆಗೆ ಸುಮಾರು 200 ಕ್ವಶನ್ಗಳನ್ನು ನಾವು ನೋಡಿದ್ದೇವೆ. ಮುಂದಿನ ಅವಧಿಯಲ್ಲಿ ಇನ್ನೂ 25 ಕ್ವಶನ್ಗಳನ್ನ ನೋಡ್ತಾ ಹೋಗೋಣ. ನೀವಿನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದಿದ್ದರೆ ಸಬ್ಸ್ಕ್ರೈಬ್ ಆಗಿ, ನಿಮ್ಮ ಫ್ರೆಂಡ್ಸಿಗೂ ಕೂಡ ಈ ವಿಡಿಯೋಗಳನ್ನು ಶೇರ್ ಮಾಡಿ, ಅವರು ಕೂಡ ಇದರ ಉಪಯೋಗವನ್ನು ಪಡ್ಕೊಳ್ಳಿ. ಮುಂದಿನ ಅವಧಿಯಲ್ಲಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಭೇಟಿಯಾಗೋಣ. ಅಲ್ಲಿಯವರೆಗೆ ಬಾಯ್.